ಯಾಕೋ ಹಿಂಗ ಆಡ್ತಿ ಒಳ್ಳೆ ತಲೆ ಕೆಟ್ಟೋರ್ತಾರ. ಕೃಷ್ಣ ಏನೋ ಆಗಿದೆ ನಿನಗೆ, ಅದು ಜೋಶಲ್ಲಿ ನಿನಗೆ ಥ್ಯಾಂಕ್ಸ್ ಹೇಳಕ್ ಬಂದಲ್ಲ, ಹ್ಯಾಬಿಟ್ ಹಂಗೆ ಮಾಡಕ್ ಹೋಗಿ ಹಿಂಗಾಗೋದು. ಸಾರಿ. ನಿನ್ಗೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಅಯ್ಯೋ ಬಡ್ಡಿ ಮಗದ್ ಬೆಳಿಗ್ಗೆಯಿಂದ ಪ್ರಜ್ಞೆನೇ ಇಲ್ಲ ನನಗೆ. ಹಾ, ಯಾಕಂದ್ರೆ ನಮ್ ಡಾನು ನನ್ನ ಕೈಗೆ ಆ ದುಡ್ಡು ಇಡ್ತಾಗಿಂದ ನನ್ನ ಭೂಮಿ ಮೇಲೆ ಕಾಲು ನಿಂತಾ ಇಲ್ಲ, ಫುಲ್ ಡ್ಯಾನ್ಸ್ ಹೊಡಿತಾ ಇದ್ದೀನಿ ನಾನು. ಆಮೇಲೆ ಈ ಥರ ಒಂದು ದಿನ ಬರುತ್ತೆ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಆಗಲ್ಲ ಅಂತ ಸುಮ್ಮನೆ ಇದ್ಬಿಟ್ಟಿದೆ. ಬಟ್ ಏನು ಮಾಡಿದೆ ನೀನು, ಅದರಲ್ಲೂ ನಮ್ಮಪ್ಪ ನಮ್ಮ ಡಾನ್ ನನ್ನ ಕಂಡ್ರೆ ಇದೆಲ್ಲ ಆಗಿರೋದು ನಿನ್ನಿಂದ, ನೀನೇ ಇದೆಲ್ಲ ಮಾಡಿಸಿರೋದು. ಥ್ಯಾಂಕ್ ಯು ಸೋ ಮಚ್. ನೀನು ಒಂಥರ ದೇವತೆ ಕಣೆ. ವೆಲ್ಕಮ್. ಇವತ್ತು ಆಕ್ಚುಲಿ ದೇವತೆ ಒಳ್ಳೆ ಮೂಡಲ್ಲಿದ್ದಾಳೆ. ಸೊ ಏನಾದ್ರೂ ಬೇರೆ ವರ ಕೇಳೋದಿದ್ರೆ ಕೇಳ್ಬೋದು, ನಾವು ತೀರ್ಸೋಕೆ ಟ್ರೈ ಮಾಡೋಣ. ಹಂಗಂತ್ಯ ಆಸೆ ಇದ್ರೆ ತೀರಿಸ್ತೀಯಾ? ಅದು ರುಕು. ಕೃಷ್ಣ ಬೇಡ ನೋಡು. ಏನ ತಾನು ಹೇಳಿದ್ದು, ಇರೋದು ಒಂದೇ ಒಂದು ಆಸೆ, ಅದೊಂದು ತೀರಿಸು. ಈ ಭಕ್ತಂಗೆ ಆಸೆನ ಈಡೇರಿಸಲ್ವಾ? ಹೇಯ್, ಪೆದ್ದಂತರ ಏನೇನೋ ಕೇಳಿದ್ರೆ ಮೂತಿ ಮೇಲೆ ಬಾರಿಸ್ಬಿಡ್ತೀನಿ. ಈ ತರ ಪೆದ್ ಈ ತರ ಏನ ಅರ್ಥ ಮಾಡ್ಕೊಂಡು ನಾನು ಮುಖದ ಬಾರಿಸ್ಬಿಡ್ತೀನಿ. 15,000 ಕಣೆ ನಮ್ಮಪ್ಪ ನನಗೆ ಸಂಬಳ ಕೊಟ್ಟಿರೋದು, ನಾನು ಕಷ್ಟಪಟ್ಟು ದುಡ್ದಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ ದುಡ್ಡನ್ನ ನನ್ನ ಮೇಲೆ ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಮತ್ತೆ ಇನ್ನೇನು ಮಾಡಬೇಕು ಅಂತಿದ್ಯಾ? ಒಂದು ಪ್ಲಾನ್ ಇದೆ. ನನಗೆ ಬಂದಿರೋ ಸಂಬಳದಲ್ಲಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಂದು ಗಿಫ್ಟ್ ಕೊಡ್ಸೋಣ ಅಂತಿದ್ದೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು. ದಯವಿಟ್ಟು ನೀನು ನನಗೆ ಹೆಲ್ಪ್ ಮಾಡಬೇಕು. ಹಲೋ ತಂದೆ, ನನಗೆ ಆಫೀಸಲ್ಲಿ ಬೇಜಾನ್ ಕೆಲಸ ಇದೆಯಪ್ಪ. ಏಯ್ ಪ್ಲೀಸ್ ಕಣೆ ಬಾರೆ. ಎಲ್ಲ ಬಿಟ್ಬಿಟ್ಟು ಹೇಗೋ ಬರ್ಲಿ? ಎಲ್ಲ ಬಿಟ್ಬಿಟ್ಟು ಹೇಗೆ ಬರ್ಲಿ ಅಂದ್ರೆ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಏನೂ ಆಗಲ್ಲ. ಬಾ, ಒಂದು ಸ್ವಲ್ಪ ಹೆಲ್ಪ್ ಮಾಡು. ಕೃಷ್ಣ, ಲೆಡ್ಜರ್ಗಳು ಇನ್ನೂ ಬಾಕಿ ಇದೆ ಕಣೋ. ಏಪ್ರಿಲ್ ತಿಂಗಳದ್ದು ಇನ್ನೂ ಮುಟ್ಟೇ ಇಲ್ಲ ನಾನು. ನೀನ್ ಮುಟ್ಲಿಲ್ಲ ಅಂದ್ರೆ ಮಾರ್ಚ್ ಏನು ಏಪ್ರಿಲ್ ಆಗ್ಬಿಡತ್ತಾ? ಬಾರೆ, ನಿಮ್ಗೆ ಕಮಿಷನ್ ಕೊಡ್ತೀನಿ. ಬಾರೆ ಕೃಷ್ಣ. ಬಾರೆ ಕೃಷ್ಣ. ವಿನಯ್, ಆಮೇಲೆ ಮಾಡ್ತೇವೆ. ಏನೋ ಏನು ಹೇಳೋ ಆಗಿಲ್ಲ, ಏನು ಕೇಳೋ ಆಗಿಲ್ಲ. ನಿನಗೋಸ್ಕರ ನಾನು ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಸೈಜ್ ಕೂಡ ಕರೆಕ್ಟ್ ಆಗಿದೆ. ತಗೋ ಇದು ನಿನಗೆ. ನನ್ನ ತಮ್ಮ ನನಗೋಸ್ಕರ ಕೊಡ್ಸಿರೋ ಫಸ್ಟ್ ಗಿಫ್ಟು. ಇದನ್ನ ಸುಮ್ಮನೆ ಹಾಕೊಂಡು ಹರಿಯಲ್ಲ, ಯಾವ್ದಾದ್ರು ಸ್ಪೆಷಲ್ ಇವೆಂಟಿಗೆ ಹಾಕೋತೀನಿ. ಒಂದು ಶರ್ಟ್ಗೆಲ್ಲ ಯಾಕೋ ಇಷ್ಟೊಂದು ಎಮೋಷನಲ್ ಆಗ್ತಿದೆಯಾ? ಏನೋ ಬರೀ ಶರ್ಟು? ನನ್ನ ತಮ್ಮ ಕೊಡ್ಸಿರೋ ಶರ್ಟ್ ಇದು, ನನ್ನ ತಮ್ಮ ಕೊಡ್ಸಿರೋ ಶರ್ಟು. ಇದಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾದಿದೆ ಗೊತ್ತಾ ನಾನು. ಸ್ಪೆಷಲ್ ಕೊಡೋ ನಂಗಿದ್ದು ತುಂಬಾ ಸ್ಪೆಷಲ್ಲು. ಕಾಪಾಡ್ಕೋತೀನಿ ಇದನ್ನ, ಯಾವತ್ತಿಗೂ ಕಾಪಾಡ್ಕೋತೀನಿ. ತಮ್ಮ ಕಟ್ ಮಾಡು. ತಗೋ ನಿನಗೆ. ಲವ್, ಎಲ್ಲರೂ ಒಂದೇ ದಿನ ಹಾಕೊಂಡ್ಬಿಟ್ರಿ. ಎಲ್ಲರಿಗೂ ಒಂದೇ ಕಲರ್ ತಂದಿದ್ದೀನಿ. ಆಮೇಲೆ ಈ ಹೋಟೆಲಲ್ಲಿ ಸರ್ವ್ ಮಾಡ್ತಾರಲ್ಲ, ಅವ್ರ ಥರ ಯೂನಿಫಾರ್ಮ್ ಥರ ಕಾಣಿಸುತ್ತೆ ಅಷ್ಟೆ. ಅದಕ್ಕೆ ಇದು ನಿಮಗೆ ತಗೊಳ್ಳಿ. ತಗೊಳ್ಳಿ ಅದಕ್ಕೆ. ಮಾ, ನನ್ನ ಮೊದಲನೇ ಸಂಬಳ ಅಮ್ಮ. ನೋಡು,
ನಿನ್ನ ಮಗ ಅಂತೂ ಸಂಬಳ ತಗೊಳಂಗೆ ಆಗೋದ. ರೊಕ್ಕದು ಒಂದೇ ಒಂದು ಪಾಯಿಂಟ್ ಅಮ್ಮ, ನಿನಗೆ ಮೊದಲು ಸೀರೆ ಕೊಡಿಸ್ಬೇಕು ಅಂತ ಒಂದೇ ಸಲ ಆಟ ಆಡ್ದು. ಅದಕ್ಕೆ ಈ ಸೀರೆ ತಗೊಂಡ್ಬಂದಿದ್ದೀನಿ. ಎಲ್ಲರಿಗೂ ತಗೊಂಡಿದ್ದೀನಿ, ಬಟ್ ಮೊದಲನೇ ಸಂಬಳದಲ್ಲಿ ಆ ಪಾಲು ಏನೇ ಇದ್ರು ತಾಯಿಗೆ ಅಂತ ಹೇಳ್ತಾರೆ. ದೂಸರ ಮಾತೇ ಇಲ್ಲ, ಇದೆಲ್ಲ ನಿನಗೆ ಸೇರಬೇಕು. ಅಮ್ಮ, ಆ ರುಕ್ಕು ವಾದ ವಿವಾದಗಳನ್ನ ನೀನು ಕೇಳ್ಬೇಕಮ್ಮ. ಬಿದ್ದು ಬಿದ್ದು ನಗ್ತೀಯ, ನೀನು ಇಷ್ಟಪಡ್ತೀಯ, ಅಷ್ಟು ಚೆನ್ನಾಗಿ ಮಾತಾಡ್ತಾಳ ಅವಳು. ನಿನಗೊಂದು ಆಸೆ ಐತಲ್ವಾ, ನನ್ನ ಮಗ ಎತ್ತಕ್ಕೆ ಬೆಳಿಬೇಕು, ಹೆಮ್ಮೆಯಿಂದ ಎಲ್ಲರೂ ಅವನಿಗೆ ಗೌರವ ಕೊಡಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಎಲ್ಲ. ಆ ಟೈಮ್ ಬಂದಿದೆಮ್ಮ. ಹಾಂ, ಬಾಂಬೆ ರೇಟ್ ಏನು? ಓಕೆ. ದುಬೈದು 200 ರೂಪೀಸ್ ಕಮ್ಮಿ ಆಗಿದೆಯಾ? ಓಕೆ. ಅಪ್ಪನ ಹತ್ರ ಹೋಗ್ತೀನಿ. ಆಶೀರ್ವಾದ ಮಾಡ.